ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಕೂಡ ಒಂದು ಸ್ನ್ಯಾಕ್ಸ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಈವ್ನಿಂಗ್ ತಿನ್ನೋಕ್ಕೆ ಮಕ್ಕಳಿಗೋಸ್ಕರ ಪಾಪ್ಕಾರ್ನ್ಸ್ನ ಮಾಡೋದು ಹೇಗೆ ಅಂತ ತೋರಿಸೋಣ ಅಂತ ಬಂದಿದ್ದೀನಿ. ಯಾವಾಗಲೂ ಆಚೆ ಕಡೆ ತಿಂತೀವಲ್ವ, ಮನೇಲಿ ಕೂಡ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಕಾರ್ನ್ಸ್ನ ತೊಗೊಂಡಿದ್ದೀನಿ ನೋಡಿ. ಇದು ನಾನು ಆ್ಯಕ್ಚುಲಿ ಊರಲ್ಲಿ ಹೊಲದಲ್ಲಿ ಬೆಳೆದಿರೋವಂಥದ್ದು. ಇಲ್ಲಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ, ತೊಗೋಬೋದು ನೀವು. ಅದನ್ನು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಅದರ ಮೇಲೆ ಸಿಪ್ಪೆ ಥರ ಎಲ್ಲ ಇರುತ್ತೆ, ಅದನ್ನೆಲ್ಲ ನೀಟಾಗಿ ಕೈಯಲ್ಲಿ ಉಜ್ಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಇದು ಹೇಳಬೇಕಾದ್ರೆ ನಾವು ಒಂದು ಕಪ್ ತುಂಬ ಇದೆ, ಒಂದು ಚಿಕ್ಕ ಕಪ್ ಇರುತ್ತಲ್ವ, ಹೋಟೆಲಲ್ಲಿ ಚಟ್ನಿ ಸಾಂಬಾರು ಕೊಡ್ತಾರಲ್ವ, ಆ ಕಪ್ ಸೈಜ್ನಲ್ಲಿ ಇದೆ ಕಾರ್ನು. ಅದನ್ನು ಈಗ ನೋಡಿ, ಅದಕ್ಕೆ ಮೊದಲಿಗೆ ಈ ಥರ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ, ಚಿಕ್ಕದಾಗಿರೋ ಒಂದು ಕುಕ್ಕರು. ನೀವು ಜಾಸ್ತಿ ಮಾಡೋದಾದರೆ ದೊಡ್ಡದು ಇಟ್ಕೊಳ್ಳಿ, ಯಾಕಂದರೆ ಅದು ಅರಳ್ಕೊಂಡಾಗ ತುಂಬ್ಕೊಂಡ್ಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಚಿಕ್ಕದು ಇಟ್ಕೊಂಡಿದ್ದೀನಿ. ನೋಡಿ, ಈ ಸ್ಪೂನಿಂದ ನಾನು ಅಳತೆಲ್ಲಿ ಹೇಳೋದಾದರೆ ಒಂದು 2ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕ್ತಾಯಿದ್ದೀನಿ. ಅದನ್ನು ಸುತ್ತಲೂ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸ್ಪ್ರೆಡ್ ಆದಮೇಲೆ ಅದು ಸ್ವಲ್ಪ ಕಾಯಬೇಕು, ಎಣ್ಣೆ ಕಾದಾದಮೇಲೆ ನೋಡಿ ಕಾರ್ನ್ಸ್ನೆಲ್ಲ ನಾನು ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಅದನ್ನು ಒಂದು ಸರ್ತಿ ಈ ಥರ ಶೇಕ್ ಮಾಡಬೇಕು, ಅಂದರೆ ಆ ಕಾರ್ನ್ಸ್ಗೆಲ್ಲ ಎಣ್ಣೆ ಹತ್ತಬೇಕು. ಆ ಥರ ಎಲ್ಲ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಕುಕ್ಕರ್ ಲಿಡ್ನ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನೋಡಿ, ನಾನು ವಿಷಲ್ನ ತೆಗೆದಿದ್ದೀನಿ, ಮೇಲ್ಗಡೆ ಥ್ರೆಡ್ ಬರುತ್ತಲ್ವ ಅದನ್ನು ತೆಗೆದಿದ್ದೀನಿ. ವಿತೌಟ್ ವಿಷಲಿಂದ ನಾವು ಕರೆಕ್ಟಾಗಿ ಒಂದೇ ಒಂದು ನಿಮಿಷ ಆದರೆ ಸಾಕು ಫ್ರೆಂಡ್ಸ್. ಅಷ್ಟೊತ್ತಿಗೆಲ್ಲ ಅದು ಅರಳಿಬಿಟ್ಟಿರುತ್ತೆ ಒಳಗಡೆ. ನೋಡಿ, ಮಧ್ಯದಲ್ಲಿ ಒಂದು ಸತಿ ಅಥವಾ 2 ಸತಿ ಈ ಥರ ಶೇಕ್ ಮಾಡಿಬಿಟ್ಟು ಇಡಬೇಕಾಗುತ್ತೆ, ಇಲ್ಲಾಂದರೆ ಕೆಳಗಡೆ ಇರೋದೆಲ್ಲ ಸೀದೋಗ್ಬಿಡುತ್ತೆ. ಸೊ ಅದಕ್ಕೆ ನೋಡಿ, ಕರೆಕ್ಟಾಗಿ 1 ನಿಮಿಷ ಆಗಿದ ತಕ್ಷಣವೇ ನಾನು ಈ ಥರ ವಿಷಲ್, ಅದು ಥ್ರೆಡ್ ತೆಗೆದಿದ್ರೂ ಕೂಡ ನಾವು ಸ್ವಲ್ಪ ಏರ್ ಇರುತ್ತೆ. ಸೊ ಅದಕ್ಕೆ ಈ ಥರ ಏರ್ನ ತೆಕ್ಕೊಂಬಿಟ್ಟು ಆಮೇಲೆ ನಾವು ಲಿಡ್ನ ಓಪನ್ ಮಾಡಬೇಕು. ನೋಡಿ, ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ಚೆನ್ನಾಗಿ ಹರಡ್ಕೊಂಡಿದೆ. ಒಂದೇ ಒಂದು ಚಿಕ್ಕ ಕಪ್ಪು ಕಾರ್ನ್ಸ್ಗೆ ಇಷ್ಟೊಂದು ಪಾಪ್ಕಾರ್ನ್ ಆಗಿದೆ. ಈಗ ನಾನು ಒಂದು ಬಾಣಲಿಗೆ ಹಾಕಿಬಿಟ್ಟು ತೋರಿಸ್ತೀನಿ ನೋಡಿ. ಚಿಕ್ಕದಾದ ಒಂದು ಕಪ್ಪಿಂದ ಇಷ್ಟೊಂದು ಪಾಪ್ಕಾರ್ನ್ ಆಗಿದೆ ನೋಡಿ. ಕೊನೆಯದಾಗಿ ಕೆಳಗಡೆ ಒಂದು ಸ್ವಲ್ಪ ಕಾಳುಗಳು ಮಾತ್ರ ಉಳ್ಕೊಂಡಿದೆ. ಈಗ ಇದಕ್ಕೆ ನೋಡಿ, ನೀವು ಯಾವುದಾದ್ರೂ ಮಸಾಲ ಐಟಮ್ಸ್ನೂ ಕೂಡ ಹಾಕ್ಕೋಬೋದು. ಬೇರೆ ಏನು ಬೇಡ ಅಂದರೆ ಜಸ್ಟ್ ಉಪ್ಪು ಖಾರ ಮಾತ್ರ ಹಾಕ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ. ನೀಟಾಗಿ ಸ್ಪೈಸಿಯಾಗಿ ತಿನ್ನೋರು ಜಾಸ್ತಿ ಖಾರ ಉಪ್ಪು ಹಾಕ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಇದಕ್ಕೆ ಇನ್ನೂ ಬೇಕಂದರೆ ಚಾಟ್ ಮಸಾಲ ಹಾಕ್ಕೋಬೋದು. ನಿಮಗೆ ಯಾವ ಥರ ಲೈಕ್ ಆಗುತ್ತೋ ಆ ಥರ, ನಿಮ್ಗೆ ಏನೇನು ಬೇಕು ಅನಿಸುತ್ತೋ ನೀವು ಅದನ್ನೆಲ್ಲ ಹಾಕ್ಕೊಬೋದು. ಇದಕ್ಕೆ ನೀಟಾಗಿ ಎಲ್ಲ ಪಾಪ್ಕಾರ್ನ್ಸ್ಗೂ ಇದು ಸ್ಪ್ರೆಡ್ ಆಗಬೇಕು, ಖಾರ ಉಪ್ಪು. ಈಗ ಈ ಥರ ನಾವು ಟಬ್ ಮಾಡಿದ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಈಗ ಇದನ್ನು ನೀವು ಟೇಸ್ಟ್ ಮಾಡ್ಬೋದು ನೋಡಿ. ತುಂಬಾ ಈಸಿಯಾಗಿ ಒಂದೇ ಒಂದು ನಿಮಿಷ ಸಾಕು ಫ್ರೆಂಡ್ಸ್. ಇದಕ್ಕೆ ನೀವು ರೆಡಿ ಮಾಡ್ಕೊಳ್ಳೋಕ್ಕೆ 1 ನಿಮಿಷ, ಕಾರ್ನ್ ಆಗೋಕ್ಕೆ 1 ನಿಮಿಷ, 2 ನಿಮಿಷ ಸಾಕು. ಸೊ ಗೊತ್ತಾಯ್ತಲ್ವ, ಖಂಡಿತ ಒಂದು ಸತಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ಒಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಇದೇ ಥರ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.